ಕೆ.ವಿ. ಸುಬ್ಬಣ್ಣ ಆಪ್ತ ರಂಗಮಂದಿರಕ್ಕೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತ ಕೋರ್ತಾ ಇದ್ದೀವಿ. ಇವತ್ತು ಮಾರ್ಚ್ 1ನೇ ತಾರೀಕು. ಇವತ್ತು ಆರ್.ಎಂ. ಹಡಪದ ಅವರ ಜನ್ಮದಿನ. 1936ರಲ್ಲಿ ಬಿಜಾಪುರ ಜಿಲ್ಲೆಯ ಬಾದಾಮಿಯಲ್ಲಿ ರೈತ ಕುಟುಂಬಕ್ಕೆ ಸೇರಿದ ಮಲ್ಲಪ್ಪ ಮತ್ತು ಬಸಮ್ಮನವರಿಗೆ ಹಿರಿಯ ಮಗನಾಗಿ ಜನನ. ಮಲ್ಲಪ್ಪನವರು ಹಡಪದ ವೃತ್ತಿಯನ್ನು ಸ್ವೀಕರಿಸಿದ್ದರು. ಹೀಗೆ ಹಡಪದ ಮೇಷ್ಟ್ರು ಬಹಳ ಸರಳವಾಗಿ ಮತ್ತೆ ಒಂದು ಸಣ್ಣದೊಂದು ಕೆಂಕಲಾ ಶಾಲೆ ಅಂತ 1967ರಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಅದು ತುಂಬಾ ಸರಳವಾಗಿರುತ್ತೆ. ಅದು ತುಂಬಾ ಆಡಂಬರವಿಲ್ಲದ ಒಂದು ಗುರುಕುಲದಂತ ಒಂದು ಕಲಾಶಾಲೆಯನ್ನ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾರೆ. ಅಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಮತ್ತೆ ನಾಡಿನಾದ್ಯಂತ ಅವರು ತುಂಬಾ ಅಚ್ಚುಕಟ್ಟಾಗಿ ಡ್ರಾಯಿಂಗ್ ಮೇಸ್ಟರ್ಗಳಾಗಿ, ಟೀಚರ್ಸ್ ಆಗಿ, ಕಲಾವಿದರಾಗಿ ಇವತ್ತು ಕೂಡ ಅವರ ಹಡಪದ ಮೇಸ್ಟ್ರನ್ನ ನೆನೆಸ್ಕೊಳ್ತಾ ಅವ್ರನ್ನ ಪೂಜ್ಯ ಭಾವನೆಯಲ್ಲಿ ಕಂಡು ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ, ಹಡಪದ ಮಾಸ್ತರ ಕಲಾ ತತ್ವ ಅಂತ. ಎಲ್ಲಾ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಅಚ್ಚುಕಟ್ಟಾದ ಒಂದು ಪುಸ್ತಕ ಇದು. ಇದನ್ನ ತಾವೆಲ್ಲರೂ ಒಂದ್ಸಲ ನೋಡ್ಬೇಕು. ಎಷ್ಟು ಪ್ರಾಮಾಣಿಕತನದಿಂದ, ತುಂಬಾ ಭಕ್ತಿಯಿಂದ, ಪ್ರೀತಿಯಿಂದ ಹಡಪದ ಮಾಸ್ಟರ್ನ ನೆನೆಸ್ಕೊಳ್ಳುವಂತ ಒಂದು ಪುಸ್ತಕ. ನಮ್ಮ ಕೆ.ವಿ. ಸುಬ್ಬಣ್ಣ ಆಪ್ತ ರಂಗಮಂದಿರಕ್ಕೆ ಹಡಪದ ಮೇಷ್ಟ್ರ ಶಿಷ್ಯಂದ್ರದ ಕೊಡುಗೆ ಬಹಳ ಇದೆ. ಬಿ.ಆರ್. ವಿಶ್ವನಾಥ್ ಹಡಪದ ಮಾಸ್ಟರ್ ಶಿಷ್ಯ. ಅವನು ನಮ್ಮ ಕೆ.ವಿ. ಸುಬ್ಬಣ್ಣ ಆಪ್ತ ರಂಗಮಂದಿರಕ್ಕೆ ಅದು ಕಟ್ಟಿದಾಗಿನಿಂದ ನಮ್ ಜೊತೆ ಇದ್ದು ತುಂಬಾ ಕೆಲಸ ಮಾಡ್ಕೊಟ್ಟಿದ್ದಾನೆ. ಅವನ ಜೊತೆ ನಮ್ಮ ವಿಜಿ ಆಗ್ಬೋದು, ರಾಘವನ್ ಆಗ್ಬೋದು. ಹೋದ ವರ್ಷ ನಮ್ಮ ಜೊತೆ ಸಂಸ್ಕೃತಿ ಶಿಬಿರದಲ್ಲಿ ಮೊಹಮ್ಮದ್ ರಿಜ್ವಾನ್ ಅವರು ಇಡೀ 21 ದಿವಸ ಮಕ್ಕಳಿಗೆ ಪೇಂಟಿಂಗ್ ಹೇಳ್ಕೊಡೋ ಮುಖಾಂತರ 20 ವರ್ಷಗಳಿಂದ ಹಡಪದವರ ನೆನಪಿನಲ್ಲಿ ಇಲ್ಲಿ ಕಾರ್ಯಕ್ರಮಗಳನ್ನ ನಡೀತಾ ಇದೆ. ಕಲಾಪದ, ಹಡಪದ ಅವರ ನೆನಪಿಗಾಗಿ ಮಾಡಿದ ಒಂದು ಕಾರ್ಯಕ್ರಮ ಕಲಾಪದ. ಅದು ಕಿರಂ ನಾಗರಾಜ್ ಅವರು ಸುಮಾರು ವರ್ಷಗಳ ಕಾಲ ಬೇಂದ್ರೆ, ಅಡಿಗರು, ನವ್ಯ ಕಾವ್ಯಗಳು ಮತ್ತೆ ಸಾಕ್ಷ್ಯಚಿತ್ರಗಳು, ಹೀಗೆ ನಾನಾ ವಿಧವಾದ ಮಾರ್ಗದರ್ಶನದಲ್ಲಿ ಕಲಾಪದ ಅಂತ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಳ್ತಾ ಬಂದಿದ್ದೀವಿ. ಇವತ್ತು ಮಾರ್ಚ್ 1ನೇ ತಾರೀಕಾದ್ರಿಂದ ನಮ್ಮ ಹಡಪದ ಮಾಸ್ತರ ಒಂದು ನೆನಪು, ಸ್ಮರಣೆ. ಧನ್ಯವಾದ. ಶ್ರೀಯುತರಾದಂಥ ಕೆ. ಶ್ರೀನಿವಾಸ ಮೂರ್ತಿ, ಬಿ.ಆರ್. ವಿಶ್ವನಾಥ್ ಸ್ನೇಹಿತರು ಜೊತೆಯಾಗಿ ಸಂಪಾದಿಸಿರ್ತಕ್ಕಂಥ ಹಡಪದ ಮಾಸ್ತರರ ಕಲಾತತ್ವ ಎನ್ನುವಂಥ ಪುಸ್ತಕವನ್ನು ಅತ್ಯಂತ ಸೃಜನಶೀಲವಾಗಿ, ಕಲಾತ್ಮಕವಾಗಿ, ಅರ್ಥಪೂರ್ಣವಾಗಿ ಮುದ್ರಿಸಿ ಓದುಗರ ಮುಂದೆ ಅನಾವರಣಗೊಳ್ಳುವಂಥ ಒಂದು ಸಂದರ್ಭಕ್ಕೆ ನಾವು ಇವಾಗ ಸಾಕ್ಷಿ ಆಗ್ತಾ ಇದ್ದೀವಿ. ಸ್ನೇಹಿತರೆ, ಈ ಕಾರ್ಯಕ್ರಮ ಇವತ್ತು 2 ಆಯಾಮಗಳಲ್ಲಿ ನಡೀತಾ ಇದೆ. ಒಂದು, ಭೌತಿಕವಾಗಿ ನಾವೆಲ್ಲ ಈ ಕಾರ್ಯಕ್ರಮನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀವಿ. ನಮ್ಮ ಹಲವಾರು ಮಿತ್ರರು ಅಂತರ್ಜಾಲದ ಮೂಲಕ ಈ ಕಾರ್ಯಕ್ರಮದ ಪ್ರಸಾರಕ್ಕೆ ಸಾಕ್ಷಿಯಾಗಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ ಏನಂದರೆ, ಮೊಬೈಲ್ ಆನಲ್ಲಿದ್ದರೆ ಅದನ್ನು ಸೈಲೆಂಟ್ ಮೋಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಈ ಕಾರ್ಯಕ್ರಮದ ಒಂದು ಆಶಯ ಏನಿದೆ, ಈ ಒಂದು ಕೆಲಸವನ್ನು ಸಾಕಷ್ಟು ಕಾಲ ತುಂಬ ತಾಳ್ಮೆ ಮತ್ತು ಶ್ರದ್ಧೆಯಿಂದ ನಡೆಸಿ ಅದನ್ನು ಇವತ್ತು ಪೂರ್ಣಗೊಳಿಸಿಕೊಂಡು ಇವತ್ತು ಅದನ್ನು ಒಂದು ಬಿಡುಗಡೆಗೆ ತಯಾರಿ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತರು ಶ್ರೀ ಬಿ.ಆರ್. ವಿಶ್ವನಾಥ್ ಅವರು ತಮ್ಮ ಮೊದಲ ಮಾತುಗಳಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತೇಳಿ ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ ಹಾಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಆನ್ಲೈನಲ್ಲೂ ಆಡಿಯೋ ಕೇಳಿಸ್ತಾ ಇದೆ ಅಂತ ಒಂದು ನಂಬಿಕೆ ಇದೆ. ಕೆ.ವಿ. ಸುಬ್ಬಣ್ಣ ಆಪ್ತ ರಂಗಮಂದಿರದ ಎರಡನೆಯ ಪ್ರಕಟಣೆಯಾದ ಹಡಪದ ಮಾಸ್ತರ ಕಲಾತತ್ವ ಪುಸ್ತಕದ ಹಾಗೂ ಹಡಪದ ಮಾಸ್ತರ ಬ್ಲಾಗ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಅತಿಥಿಗಳಾದ ಸುಗತಾ ಶ್ರೀನಿವಾಸ ರಾಜು, ಗೂಗಲ್ ಮೀಟ್ನಲ್ಲಿ ನಮ್ಮೊಂದಿಗಿರುವ ಗಿರೀಶ್ ಕಾಸರೊಳ್ಳಿ ಸರ್, ಎನ್ ಮನು ಚಕ್ರವರ್ತಿ ಅವರು, ಶೀಲಾ ಗೌಡ, ಶ್ರೀನಿವಾಸ ಮೂರ್ತಿ ಹಾಗೂ ರಂಗನಾಥ ಕಂಠನಕುಂಟೆ, ಅಲ್ಲದೆ ಭಾಸ್ಕರ್ ಅವರು,
ಹಾಗೂ ವಿದ್ಯಾಮೂರ್ತಿ ಅವರಿಗೂ ಪ್ರೀತಿ ವಿಶ್ವಾಸದಿಂದ ಭಾಗವಹಿಸಿರುವ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಡಪದ ಮಾಸ್ತರ ಕುಟುಂಬ ವರ್ಗ ಹಾಗೂ ಮಾಸ್ತರರ ಜೊತೆಗೆ ಹತ್ತಿರದಿಂದ ಒಡನಾಡಿದ ಹಲವು ವಿದ್ಯಾರ್ಥಿಗಳು ಪುಸ್ತಕಕ್ಕೆ ತಮ್ಮ ಲೇಖನಗಳನ್ನು ಬರೆದುಕೊಟ್ಟಿದ್ದಾರೆ. ಅವರಲ್ಲಿ ವೇಣುಗೋಪಾಲ್, ಪರ್ವತಗೌಡರ್, ರಮೇಶ್ ಚಂದ್ರ ಹಾಗೂ ಸಂಭಾಷಣೆ ಮೂಲಕ ತಮ್ಮ ವಿಚಾರಗಳನ್ನು ತಿಳಿಸಿದ ಸತೀಶ್ ಸೋಲಾಪುರ್, ಮೊಹಮ್ಮದ್ ರಿಜ್ವಾನ್ ಹಾಗೂ ರಾಘವನ್ ಇಲ್ಲಿದ್ದಾರೆ. ಅಮರೇಶ್ ಬಿಜ್ಜಳ್ ನಮ್ಮ ಜೊತೆ ಇಲ್ಲ ಈಗ. ಅವರಿಗೂ ಹಾಗೂ ಛಾಯಾಚಿತ್ರಗಳನ್ನು ನೀಡಿದ ಹಲವು ಆತ್ಮೀಯ ಸ್ನೇಹಿತರಿಗೂ ಸ್ವಾಗತವನ್ನು ಕೋರುತ್ತೇನೆ. ಎ ಪಿಕ್ಚರ್ ಈಸ್ ಈಕ್ವಲ್ ಟು 1000 ವರ್ಡ್ಸ್ ಅನ್ನೋ ಒಂದು ಮಾತಿದೆ. ಅಪರೂಪದ ಹಲವಾರು ಫೋಟೋಗಳನ್ನು ಈ ಪುಸ್ತಕದಲ್ಲಿ ಬಳಸಿಕೊಳ್ಳಲಾಗಿದೆ. ಮಾಸ್ತರ ಕುಟುಂಬ ವರ್ಗದವರು, ಹಲವು ವಿದ್ಯಾರ್ಥಿಗಳು, ಹಿತೈಷಿಗಳು ಇವುಗಳನ್ನು ಕೊಟ್ಟಿದ್ದಾರೆ. ಕೆಲವನ್ನು ಕೆನ್ ಕಲಾಶಾಲೆಯಲ್ಲಿ ಚಿತ್ರೀಕರಿಸಿಕೊಳ್ಳಲು ಅನುವು ಮಾಡಿಕೊಟ್ಟಿದ್ದಾರೆ. ಪುಸ್ತಕದ ವಿನ್ಯಾಸ ಹಾಗೂ ವಿಷಯಕ್ಕೆ ಸಂಬಂಧಿಸಿದ ಕೆಲವು ಛಾಯಾಚಿತ್ರಗಳನ್ನು ಮಾತ್ರ ಈ ಪುಸ್ತಕದಲ್ಲಿ ಬಳಸಿಕೊಳ್ಳಲು ನಮಗೆ ಸಾಧ್ಯವಾಗಿದೆ. ಉಳಿದ ಹಾಗೆ ಕೆಲವು ಈಗ ಸ್ಲೈಡ್ ಶೋನಲ್ಲಿ ಪ್ರದರ್ಶನಗೊಂಡಿರೋದನ್ನು ನೀವು ನೋಡಿರ್ಬೋದು. ನಮ್ಮ ಈ ಕೆಲಸದಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಭಾಗಿಯಾಗಿರುವ ಎಲ್ಲರಿಗೂ ನಾವು ಆಭಾರಿಗಳಾಗಿದ್ದೇವೆ. ಅವರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಕೋವಿಡ್ ನಿಯಮಾನುಸಾರ ಸಭೆಗೆ ಬರುವವರನ್ನು ಅನಿವಾರ್ಯವಾಗಿ ಸೀಮಿತಗೊಳಿಸಬೇಕಾಗಿ ಬಂದಿದೆ ಎಂಬುದು ನಿಮಗೆಲ್ಲ ತಿಳಿದ ಸಂಗತಿಯಾಗಿದೆ. ಆದರೆ ಮುಖಾಮುಖಿಯಾಗುವ ಅನುಭವ ವಿಶೇಷವಾದ್ದು. ಬದುಕಿನ ಅನುಭವಗಳನ್ನು ಸಮಗ್ರವಾಗಿ ಗ್ರಹಿಸಲು ಇದು ಎಡೆ ಮಾಡುವಂಥದ್ದು. ಸದ್ವಿಚಾರಗಳು ಎಲ್ಲ ದಿಕ್ಕುಗಳಿಂದ ಹರಿದು ಬರಲಿ ಎನ್ನುವುದು ವೇದದ ಒಂದು ಮಾತು. ಇದು ಮುಕ್ತ ಮನಸ್ಸಿನ ಮೌಲ್ಯವನ್ನು ಎತ್ತಿ ಹಿಡಿಯುತ್ತದೆ. ಗುರುಪೂರ್ಣಿಮೆಯಂದು ನಮ್ಮ ಬುದ್ಧಿಭಾವಗಳಿಗೆ ಪ್ರೇರಕರಾದ ಎಲ್ಲ ಗುರುಗಳನ್ನು ನೆನೆದು ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುವುದು ಈ ದಿನದ ವಿಶೇಷ. ಹಡಪದ ಮಾಸ್ತರ ಕಲಾತತ್ವ ಪುಸ್ತಕ ಗುರುಪೂರ್ಣಿಮೆಯಂದು ಹೊರಬರುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ಸಂಗತಿ. ಈ ದಿನ ಬಿಡುಗಡೆ ಮಾಡೋಣ ಎಂದು ಹೊಳೆದದ್ದು ಒಂದು ಆಕಸ್ಮಿಕ. ಎಷ್ಟೋ ದಿನಗಳಿಂದ ಅನಿವಾರ್ಯ ಕಾರಣಗಳಿಂದ ತಡವಾಗಿದ್ದ ಪುಸ್ತಕ ತನ್ನ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿಕೊಂಡು ಸರಿಯಾಗಿ ಈ ಸಮಯಕ್ಕೆ ಸಿದ್ಧವಾಗಿತ್ತು. ಎಲ್ಲ ಅಡೆತಡೆಗಳು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ನುವ ಹಾಗೆ ನಮ್ಮ ಕೆಲಸಕ್ಕೆ ಒದಗಿ ಬಂದು ಒಂದು ರೀತಿಯಲ್ಲಿ ಸಮಾಧಾನವನ್ನು ತಂದಿದೆ. ಮಾಸ್ತರು ಅವರಿಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೋತಾರೆ ಎಂಬುದು ನಮ್ಮ ಹಿರಿಯ ಸ್ನೇಹಿತರಾದ ವೇಣುಗೋಪಾಲರ ಅಂಬೋಣ. ಅವರು ಯಾವಾಗಲೂ ಅದನ್ನು ಹೇಳ್ತಾ ಇರ್ತಾರೆ. ಹಡಪದ ಮಾಸ್ತರು ಚಾಲನಾ ಶಕ್ತಿಯಾಗಿ ನಮ್ಮ ಜೊತೆ ಸದಾ ನಿಂತಿದ್ದಾರೆ ಎಂಬುದು ನಮ್ಮ ನಂಬಿಕೆ. ಅವರ ಮಾತುಗಳು ಹಿಂದೆಯೂ ಈಗಲೂ ಬದುಕಿಗೆ ಚೈತನ್ಯವನ್ನು ತುಂಬುವಂಥದ್ದು. ಹಲವು ವರ್ಷಗಳಿಂದ ನನ್ನ ಸಹೋದರ ಗೋಪಿನಾಥ್ ಸಂಚಾಲಕರಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿರುವ ಕೆ ವಿ ಸುಬ್ಬಣ್ಣ ಆಪ್ತ ರಂಗಮಂದಿರಕ್ಕೆ ಪುಸ್ತಕ ಪ್ರಕಾಶನ ಮತ್ತೊಂದು ಕವಲು. ಇದಕ್ಕೆ ಮೂಲ ಪ್ರೇರಣೆ ಹಾಗೂ ರೂವಾರಿಗಳು ಶ್ರೀನಿವಾಸ್ ಮೂರ್ತಿಯವರು. ಅವರ ತುಂಬು ಹೃದಯದ ಮಾರ್ಗದರ್ಶನದಲ್ಲಿ ಈ ಕೆಲಸಗಳು ನಡೆಯುತ್ತಿವೆ. ಅವರ ಜೊತೆಗಿನ ಕೆಲಸ ಎಲ್ಲ ಸಂದರ್ಭಗಳಲ್ಲೂ ಮಾನಸಿಕ ದೃಢತೆಯನ್ನು, ಬದುಕು ವಿಚಾರಗಳಲ್ಲಿ ಹೆಚ್ಚು ಸ್ಪಷ್ಟತೆಯನ್ನು ತರುತ್ತದೆ. ವಿದ್ಯಾಮೂರ್ತಿಯವರು ನಮ್ಮ ಕೆಲಸಗಳಲ್ಲಿ ಬೆಂಬಲವಾಗಿದ್ದಾರೆ. ಮೂರ್ತಿ ದಂಪತಿಗಳು ಹಲವು ವರ್ಷಗಳಿಂದ ವಿದೇಶದಲ್ಲಿ ನೆಲೆಸಿದ್ದರೂ ಸಹ ಸದಾ ಅವರ ಅಮೂಲ್ಯ ಸಮಯ, ಸಹಕಾರ, ಸಹಾಯಗಳು ನಮ್ಮ ಜೊತೆಯಾಗಿವೆ. ಅವರ ಪ್ರೀತಿ ವಿಶ್ವಾಸಗಳು ಸದಾ ನಮ್ಮೊಂದಿಗೆ ಇರಲಿ. ಪುಸ್ತಕವನ್ನು ಅತ್ಯಂತ ಕಾಳಜಿ ಸಮಾಧಾನಗಳಿಂದ ಮುದ್ರಿಸಿಕೊಟ್ಟ ಪರಿಶ್ರೀ ಪ್ರಿಂಟರ್ಸ್ನ ಶ್ರೀನಾಥ್ ಅವರಿಗೆ ನಾವು ಆಭಾರಿಗಳಾಗಿದ್ದೇವೆ. ಪುಸ್ತಕವನ್ನು ನಾವು ಅಂದುಕೊಂಡಂತೆ ಹೊರತರುವಲ್ಲಿ ಅವರು ನೀಡಿದ ಸಹಕಾರ ಅತ್ಯಂತ ಪ್ರಶಂಸನೀಯವಾದದ್ದು. ಪುಸ್ತಕ ವಿನ್ಯಾಸದ ದೃಷ್ಟಿಯಲ್ಲಿ ಯಾವ ರೀತಿಯಲ್ಲಿ ವಿಶೇಷವಾಗಬಹುದು ಎಂದು ಯೋಚಿಸುತ್ತಿದ್ದಾಗ ನಮಗೆ ಹೊಳೆದದ್ದು ಡಿಯೋಟೋನ್. ಇದು ಗ್ರಾಫಿಕ್ ಆಗಿ ನಮ್ಮ ವಿಚಾರ ಕಲ್ಪನೆಗಳಿಗೆ ಪೂರಕವಾಗಿದೆ ಎಂದೆನಿಸಿ ಆ ಬಗ್ಗೆ ಹುಡುಕಾಟಕ್ಕೆ ತೊಡಗಿದೆವು.
ಶ್ರೀನಾಥ್ ಅವರು ತಾವು ಈ ಹಿಂದೆ ಈ ರೀತಿಯ ಕೆಲಸ ಮಾಡಿದ್ದೇವೆ, ಸಾಧ್ಯವಿದೆ ಎಂದು ಭರವಸೆ ನೀಡಿದರು. ಆಧುನಿಕ ತಂತ್ರಜ್ಞಾನದಲ್ಲಿ ಅದು ಹಿಂದಿಗಿಂತ ಸುಲಭವೇ ಆದರೂ ಅದನ್ನು ಸಾಧಿಸುವುದು ಹೇಗೆ ಎಂಬುದೇ ಪ್ರಶ್ನೆಯಾಗಿತ್ತು. ಸ್ವಲ್ಪ ರಿಸರ್ಚ್ಗಳ ನಂತರ ಅದಕ್ಕೆ ದಾರಿಯೂ ಕಂಡುಬಂತು. ನಮ್ಮ ನಿರೀಕ್ಷೆ ಹಾಗೂ ಆರ್ಥಿಕ ಮಿತಿಗಳನ್ನು ಅರಿತು ಶ್ರೀನಾಥ್ ನಮ್ಮ ಪುಸ್ತಕವನ್ನು ಅತ್ಯಂತ ಕಾಳಜಿಯಿಂದ ಮಾಡಿಕೊಟ್ಟಿದ್ದಾರೆ. ಅವರು ಕೆಲಸದ ಒತ್ತಡದಿಂದ ಇಂದು ಇಲ್ಲಿಗೆ ಬರಲಾಗಿಲ್ಲ. ಗೂಗಲ್ ಮೀಟಲ್ಲಿ ಇರಬಹುದೇನೋ. ಅವರಿಗೆ ನಮ್ಮ ಅನಂತ ಧನ್ಯವಾದಗಳು. ಪುಸ್ತಕದ ಪ್ರತಿಯೊಂದು ಹಂತವನ್ನು, ಅಂದರೆ ಟ್ರಾನ್ಸ್ಕ್ರಿಪ್ಷನ್, ಪ್ರೂಫ್ ರೀಡಿಂಗ್ ಇಂಥವುಗಳನ್ನು ನಾವುಗಳೇ ನಿಭಾಯಿಸಿದ್ದರಿಂದ ಪುಸ್ತಕವು ಆರ್ಥಿಕವಾಗಿ ಹೊರೆಯಾಗದಂತೆಯೂ ತರಲು ಸಾಧ್ಯವಾಗಿದೆ. ಅಕ್ಷರ ಮಾತ್ರಂ ಕಲಿಸಿದಾತಂ ಗುರು ಅಂತ ನಮ್ಮ ಟೀಚರ್ ಒಬ್ಬರು ಹೇಳ್ತಿದ್ರು. ಹಡಪದ ಮಾಸ್ತರು ಹಲವಾರು ವಿದ್ಯಾರ್ಥಿಗಳ ಬದುಕನ್ನು ಅರ್ಥವತ್ತಾಗಿ ರೂಪಿಸಿದವರು. ಈ ಪುಸ್ತಕ ಅವರ ವಿದ್ಯಾರ್ಥಿಗಳಾದ ನಾವು ಪ್ರೀತಿ ಗೌರವಗಳಿಂದ ಅವರಿಗೆ ಸಲ್ಲಿಸುವ ಕಾಣಿಕೆ. ಈ ಕೆಲಸದಿಂದ ಮತ್ತೊಬ್ಬರಿಗೆ ಪ್ರೇರಣೆಯಾದರೆ ನಮ್ಮ ಕೆಲಸ ಸಾರ್ಥಕವಾದಂತೆ ಎಂದು ನಮ್ಮ ಬೆನ್ನು ತಟ್ಟಿ ತಮ್ಮ ಅಭಿಮಾನದ ಮಾತುಗಳನ್ನು ವ್ಯಕ್ತಪಡಿಸಿದವರು GS ಶಿವರಾಮ್ ಸರ್. ಅವರು ನಮ್ಮ ಜೊತೆ ಇಲ್ಲಿರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಬಂದಿಲ್ಲ. ಅವರು ನಮ್ಮ ಜೊತೆ ಇಲ್ಲಿರ್ತಾರೆ ಅನ್ನೋದಕ್ಕಿಂತಲೂ ನಾವು ಅವ್ರ ಜೊತೆ ಇರ್ತೀವಿ ಅನ್ನೋದು ಹೆಚ್ಚು ಸೂಕ್ತವೇನೋ. ಕಾರಣ, ಸಣ್ಣ ಮಟ್ಟದಲ್ಲಾದರೂ ಈ ಕಾರ್ಯಕ್ರಮ ಸಭೆಯಲ್ಲಿ ನಡೆಯಬೇಕು ಎಂದು ಮೊದಲು ತಮ್ಮ ಆಶಯ ವ್ಯಕ್ತಪಡಿಸಿದವರು GS ಭಾಸ್ಕರ್ ಅವರು ಹಾಗೂ GS ಶಿವರಾಮ್ ಅವರು. ಸುಗತ ಅವರು ಅದನ್ನೇ ಹೇಳಿದ್ರು, ಮುಖಾಮುಖಿಯಾಗಿದ್ದರೆ ಸಭೆ ಚೆನ್ನಾಗಿರುತ್ತೆ ಅನ್ನೋದು. ಅವರುಗಳೊಂದಿಗೆ ನಾವು ಇಲ್ಲಿ ಸೇರಿರುವುದು ಅತ್ಯಂತ ಸಂತೋಷದ ಸಂಗತಿ.